ನಮಸ್ತೆ, ನಾನು ನಿಮ್ಮ ಯಶು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಳ್ಳಿಗೂಡು. ನಾನಿವತ್ತು ನನ್ನ ಕಿಚನಲ್ಲಿ ಮಾಡ್ತಾ ಇದ್ದೀನಿ ತುಂಬಾನೇ ಈಸಿಯಾದ ಸಖತ್ ಅಂಡ್ ಸ್ಪೈಸಿ ಆಗಿರೋ ಫಿಶ್ ತವಾ ಫ್ರೈ. ಮನೇಲೇ ಸಿಗೋ ಪದಾರ್ಥಗಳನ್ನ ಬಳಸ್ಕೊಂಡು ಬಾಯಿ ಚಪ್ಪರಿಸೋ ಅಷ್ಟು ರುಚಿಕರವಾದ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ 1 ಇಂಚಷ್ಟು ಶುಂಠಿ, ಒಂದು 2-3 ಬೆಳ್ಳುಳ್ಳಿ, 1 ಮೀಡಿಯಂ ಗಾತ್ರದ್ದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಒಂದು ಚಿಕ್ಕ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು, 1 ಟೇಬಲ್ ಸ್ಪೂನ್ ಕಾಳುಮೆಣಸು, 1 ಟೇಬಲ್ ಸ್ಪೂನ್ ಸೋಂಪು, 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಖಾರದ ಪುಡಿ. ಇಷ್ಟನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಬೇಕು. ನೋಡಿ, ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಮಸಾಲಾನ ಮೊದಲೇ ಅರಿಶಿನ ಪುಡಿ, ಉಪ್ಪು ಹಾಕಿ ತೊಳೆದಿಟ್ಕೊಂಡಿರೋ ಅರ್ಧ ಕೆಜಿಯಷ್ಟು ಮೀನಿಗೆ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ನೋಡಿ, ನನ್ನ ಮೀನನ್ನ ಮಧ್ಯಕ್ಕೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಮೀನಿಗೆ ಉಪ್ಪು ಖಾರ ಎಲ್ಲ ಚೆಂದ ಹಿಡಿಯುತ್ತೆ. ಹೀಗೆ ಒಂದೊಂದೇ ಮೀನು ತಗೊಂಡು ಎಲ್ಲ ಮೀನುಗಳಿಗೂ ಮಸಾಲ ಹಚ್ಚಬೇಕು. ಮೀನಿನ ಮಧ್ಯದಲ್ಲಿ, ಸೈಡಲ್ಲಿ, ಸುತ್ತಲೂ ಮಸಾಲ ನೀಟಾಗಿ ಹಚ್ಕೊಳ್ಳಿ. ಎಲ್ಲ ಕಡೆನೂ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ. ಇದನ್ನು ನಾವು ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡ್ತೀವಿ. ಮ್ಯಾರಿನೇಟ್ ಮಾಡೋದ್ರಿಂದ ಮೀನಿಗೆ ಚೆಂದ ಉಪ್ಪು ಖಾರ ಹತ್ತಿ ಮೀನು ತಿನ್ಲಿಕ್ಕೆ ಸಖತ್ ಟೇಸ್ಟಿಯಾಗಿರುತ್ತೆ. ನೋಡಿ, ಇದಾಯ್ತು. ಇವಾಗ ಇದನ್ನು 15-20 ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಮ್ಯಾರಿನೇಟ್ ಆಗ್ಲಿಕ್ಕೆ ಬಿಡಬೇಕು. ಫ್ರೀಸರಲ್ಲಿ ಇಡೋದಾದರೆ ಒಂದು 5-10 ನಿಮಿಷ ಮ್ಯಾರಿನೇಟ್ ಆದರೆ ಸಾಕು. ಇವಾಗ ಒಂದು ತವಾ ಇಟ್ಟು 3-4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಮಸಾಲೆಲಿ ಚಂದ ಮ್ಯಾರಿನೇಟ್ ಆಗಿರೋ ಮೀನುಗಳನ್ನ ಒಂದೊಂದೇ ತಗೊಂಡು ಸೂಜಿ ರವೆ ಒಳಗಡೆ ಅದ್ದಿ ಅದಕ್ಕೆ ಕೋಟಿಂಗ್ ಕೊಟ್ಟು ತವಾ ಮೇಲೆ ಒಂದೊಂದೇ ಮೀನು ಹಾಕಬೇಕು. ಈ ರೀತಿ ಸೂಜಿ ರವೆಲಿ ಕೋಟಿಂಗ್ ಮಾಡೋದ್ರಿಂದ ಮಸಾಲ ಸೀದಿರೋ ಥರ ಅನ್ಸೋಲ್ಲ, ಮತ್ತೆ ತವಾ ಮೇಲೆ ಬಿಟ್ಕೊಳ್ಳಲ್ಲ. ರವೆ ಒಳಗಡೆನು ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಕಾಳುಮೆಣಸು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಫಿಶು ಇನ್ನೂ ಸ್ಪೈಸಿಯಾಗಿ ಬರುತ್ತೆ. ನೋಡಿ, ಇದೇ ರೀತಿ ಎಲ್ಲ ಮೀನುಗಳಿಗೂ ಕೋಟಿಂಗ್ ಕೊಟ್ಟು ತವಾ ಮೇಲೆ ಹಾಕಬೇಕು. ಮೀನನ್ನ ತವಾ ಮೇಲೆ ಒಮ್ಮೆ ಹಾಕಿದ್ಮೇಲೆ ಪದೇ ಪದೇ ತಿರುಗ್ಸೋಕೆ ಹೋಗಬೇಡಿ. ತುಂಬಾನೇ ಸಾಫ್ಟ್ ಇರುತ್ತಲ್ವಾ, ಕಲಿಸ್ಕೊಂಡ್ಬಿಡತ್ತೆ. ಸೊ ಒಂದು ಸೈಡು 2-3 ನಿಮಿಷ ಬೆಂದ್ಮೇಲೆ ಇನ್ನೊಂದು ಸೈಡ್ಗೆ ನಿಧಾನವಾಗಿ ತಿರುಗಿಸಿ ಮತ್ತೆ ಈ ಸೈಡು 2-3 ನಿಮಿಷ ಬೇಯಿಸ್ಕೊಂಡ್ರೆ ಆಯ್ತು. ಫಿಶ್ ಬೇಯಲಿಕ್ಕೆ ಏನು ತುಂಬ ಟೈಮ್ ತಗೊಳ್ಳಲ್ಲ, ಬೇಗನೆ ಬೆಂದ್ಬಿಡುತ್ತೆ. ಆಲ್ಮೋಸ್ಟ್ ರೆಡಿ ಆಗಿಬಿಡ್ತು. ನೋಡಿ, ಎಷ್ಟು ಚಂದ ಕಾಣಿಸ್ತಾ ಇದೆ. ಆಹಾ, ವಾಸನೆಗೆನೆ ಬಾಯಿ ನೀರು ಬರ್ತಾ ಇದೆ. ತವಾ ಫ್ರೈ ಮಾಡ್ಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ನಮಗಷ್ಟು ಪೇಷನ್ಸ್ ಇಲ್ಲಪ್ಪ ಅನ್ನೋರು ಇದೇ ರೀತಿ ಕೋಟಿಂಗ್ ಮಾಡಿಕೊಂಡು ಅದನ್ನು ಎಣ್ಣೆಲಿ ಹಾಕಿ ಡೀಪ್ ಫ್ರೈ ಕೂಡ ಮಾಡ್ಕೋಬಹುದು. ಟೇಸ್ಟ್ ಅಂತೂ ಒಂದಕ್ಕಿಂತ ಒಂದು ನಾನ್ ಮೇಲೂ ತಾನ್ ಮೇಲೂ ಅನ್ನೋ ತರ ಟಾಪ್ ನಾಚಾಗಿರುತ್ತೆ. ನೋಡಿ, ಔಟ್ಲುಕ್ಗೆ ಎಷ್ಟು ಅದ್ಭುತವಾಗಿ ಬಂದಿದೆ. ಸಖತ್ತಾಗಿ ಕಾಣ್ತಿದೆ ಅಲ್ವಾ? ಬಿಸಿ ಬಿಸಿಯಾಗಿರುವಾಗಲೇ ಒಂದು ತಟ್ಟೆಗೆ ಹಾಕೊಂಡು ಸ್ವಲ್ಪ ನಿಂಬೆ ರಸ ಹಾಕಿ ಒಂದೇ ಒಂದು ಈರುಳ್ಳಿನ ನೆಂಚ್ಕೊಂಡು ತಿಂತಾ ಇದ್ರೆ ಆಹಾ, ಪಕ್ಕಾ ಕಳೆದೋಗೋದೆ. ಈ ರೆಸಿಪಿನ ನೀವು ಒಮ್ಮೆ ಮಿಸ್ ಮಾಡದೆ ಟ್ರೈ ಮಾಡಿ. ನನ್ನ ರೆಸಿಪಿಗೆ ಒಂದೇ ಒಂದು ಲೈಕ್ ಕೊಟ್ಟು ರೆಸಿಪಿ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.